ಬೆಂಗಳೂರಿನ ನೆರಳಾಪುರ ಗ್ರಾಮದ ಕೆಂಪಮ್ಮ ದೇಗುಲದಲ್ಲಿ ಆಗಿರುವಂತಹ ಘಟನೆ ಇದು. ಕೊಂಡಕ್ಕೆ ಬಿದ್ದು ಇದೀಗ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ ಯಾವುದೇ ತೊಂದರೆ ಆಗಿಲ್ಲ, ಅಷ್ಟೊಂದು ತೊಂದರೆಗಳಾಗಿಲ್ಲ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದು ಕೂಡ ದೇವಿ ಕೊಂಡೋತ್ಸವದ ವೇಳೆ ನಡೆದಿರುವಂತಹ ಘಟನೆ ಇದು. ಕೆಂಪಮ್ಮ ದೇವಿ ಉತ್ಸವ ಮೂರ್ತಿ ಸಹಿತ ಕೊಂಡ ಆಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಿದ್ದು ಈ ಒಂದು ಅವಘಡ ಸಂಭವಿಸಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕೊಂಡ ಹಾಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೀಳತ್ತೆ ಈ ಒಂದು ಉತ್ಸವ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನಿಧಾನವಾಗಿ ಹೋಗಬೇಕು. ಅಂದರೆ ಕೊಂಡ ಇರುತ್ತೆ ಹೌದು, ಬಟ್ ಆದರೆ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ಇದೀಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ದೇವಿ ಉತ್ಸವ ಮಾಡುವಂತಹ ಸಂದರ್ಭದಲ್ಲಿ ಲೋಪದೋಷಗಳಾಗಿರಬೇಕು, ಅಂಟು ಮುಂಟು ಆಗಿರಬೇಕು ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅಂಟು ಮುಂಟು ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ದೇವರಿಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನೇಮ ನಿಷ್ಠೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಕೊಂಡ ಆಯುವಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಒಂದಷ್ಟು ನೂಕುನುಗ್ಗಲು ಕೂಡ ಇದೆ. ಮುಂದಗಡೆ ಒಬ್ಬ ಮೊದಲಿಗೆ ಎಡವುತ್ತಾನೆ. ಆ ಸಂದರ್ಭದಲ್ಲಿ ಹಿಂದೆ ಇದ್ದವ್ರಿಗೂ ಕೂಡ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೊಂಡ ಆಯುವಂತಹ ಸಂದರ್ಭದಲ್ಲಿ ಉತ್ಸವದ ಮೂರ್ತಿ ಸಮೇತ 4 ಜನ ಕೂಡ ಹೋಗ್ತಾ ಇರ್ತಾರೆ. 4 ಜನರು ಬೀಳ್ತಾರೆ. ಇದರಲ್ಲಿ 2 ಅರ್ಚಕರಿಗೆ ಗಾಯಗಳಾಗಿದೆ. ಸಣ್ಣ ಪುಟ್ಟ ಒಂದು ಕಡೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ.